ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ತೆಮರೋಡಿ ವಿಡಿಯೋ ಸರಣಿ ರಿಲೀಸ್ ಆಗಿದೆ. ಚಿನ್ನಯ್ಯನನ್ನೇ ಕೆಡ್ಡಾಗಿ ಕೆಡವಲು ಸಂಚು ನಡೆದಿತ್ತ. ಚಿನ್ನಯ್ಯ ಯೂ ಟರ್ನ್ ಹೊಡೆದ್ರೆ ವಿಡಿಯೋ ರಿಲೀಸ್ಗೆ ಮೊದಲೇ ಈ ಬುರ್ಡೆ ಗ್ಯಾಂಗ್ ಪ್ಲಾನ್ ಅನ್ನ ಮಾಡ್ಕೊಂಡಿತ್ತ. ಈವರೆಗೂ 7 ವಿಡಿಯೋಗಳನ್ನ ಈ ಒಂದು ಬುರ್ಡೆ ಗ್ಯಾಂಗ್ ರಿಲೀಸ್ ಮಾಡಿರೋದು. ತೆಮರೋಡಿ ಅವರು 7 ವಿಡಿಯೋಗಳನ್ನ ರಿಲೀಸ್ ಮಾಡಿದ್ದಾರೆ. ಬರೋಬ್ಬರಿ 1.5 ವಿಡಿಯೋ ರೆಕಾರ್ಡ್ ಮಾಡಿರುವಂತ ತೆಮರೋಡಿ ಇದೇ ಕಾರಣಕ್ಕೆ ಚಿನ್ನಯ್ಯನ ಮಾತುಕತೆಯ ವಿಡಿಯೋ ರೆಕಾರ್ಡ್ ಮಾಡಿದ್ರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಈ ರೆಕಾರ್ಡಿಂಗ್ ಮಾಹಿತಿ ಚಿನ್ನಯ್ಯನಿಗೆ ಗೊತ್ತಿತ್ತಾ ಇಲ್ವಾ ಅನ್ನೋ ಪ್ರಶ್ನೆ. 2 ವರ್ಷಗಳ ಹಿಂದಿನ ವಿಡಿಯೋ ಹೌದಾ ಅಲ್ವಾ ಅನ್ನೋ ಪ್ರಶ್ನೆ ಇದೀಗ ದಟ್ಟವಾಗಿ ಕಾಡ್ತಾ ಇದೆ. ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇದೆ ಈ ಒಂದು ವಿಡಿಯೋ. ರಿಲೀಸ್ ಟೈಮಿಂಗ್ ಈ ಒಂದು ಅನುಮಾನಗಳ ಸತ್ಯವನ್ನ ಕೆದಕುತ್ತಾ ವಿಶೇಷ ತನಿಖಾ ತಂಡ. ಈಗ ಒಂದು ತೆಮರೋಡಿ ಅವರು ಹೇಳ್ತಾ ಇರೋದು 2 ವರ್ಷಗಳ ಹಿಂದಿನ ವಿಡಿಯೋ ಅಂತ. ಆದರೆ ಇದು 2 ವರ್ಷದ ಹಿಂದಿನ ವಿಡಿಯೋ ಹೌದಾ ಅಲ್ವಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಭಾರಿ ಕುತೂಹಲವನ್ನು ಮೂಡಿಸ್ತಾ ಇದೆ ಈ ಒಂದು ತನಿಖಾ ತಂಡ. ಈ ವಿಚಾರವನ್ನ ಯಾವಾಗಿನ ವಿಡಿಯೋ ಅನ್ನೋದ್ರ ಬಗ್ಗೆ ತನಿಖೆಯನ್ನು ಮಾಡುತ್ತಾ ಅನ್ನೋ ಪ್ರಶ್ನೆ. ಈಗಾಗಲೇ ತೆಮರೋಡಿ 7 ವಿಡಿಯೋಗಳನ್ನು ರಿಲೀಸ್ ಮಾಡಿದ್ದಾರೆ. 2 ವರ್ಷದ ಹಿಂದೆ ತೆಮರೋಡಿ ಅವರ ಮನೆಗೆ ಈ ಚಿನ್ನಯ್ಯ ಭೇಟಿಯನ್ನು ಕೊಟ್ಟಿದ್ದ. ಈ ಒಂದು ಸಂದರ್ಭದಲ್ಲಿ ಕೆಲ ವಿಚಾರಗಳನ್ನು ಅಲ್ಲಿ ಪ್ರಸ್ತಾಪ ಮಾಡಿದ್ದ. ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಹಲವು ವಿಚಾರಗಳನ್ನು ಅಲ್ಲಿ ಮಾತನಾಡಿದ್ದ. ಈಗ ಈ ಒಂದು ವಿಚಾರ ಭಾರಿ ಸಂಚಲನವನ್ನು ಮೂಡಿಸಿದೆ. ಮೊದಲೇ ಈ ಬುರ್ಡೆ ಗ್ಯಾಂಗ್ ಪ್ಲಾನ್ ಅನ್ನು ಮಾಡಿಕೊಂಡು ಈ ರೀತಿಯಾಗಿ ವಿಡಿಯೋ ರೆಕಾರ್ಡ್ ಮಾಡಿದ್ದ ಅನ್ನೋ ಪ್ರಶ್ನೆ ಈಗ ದಟ್ಟವಾಗಿ ಕಾಡ್ತಾ ಇರೋದು. ಹೀಗಾಗಿ ಚಿನ್ನಯ್ಯನಿಗೆ ಈ ಒಂದು ವಿಡಿಯೋ ರೆಕಾರ್ಡ್ ಮಾಡೋದು ಗೊತ್ತಿತ್ತಾ ಗೊತ್ತಿಲ್ವಾ ಅನ್ನೋದು ಎಲ್ಲ ಕೂಡ ಪ್ರಶ್ನೆಯಾಗಿ ಉಳಿದಿದೆ. ಒಂದು ಸರಣಿ ವಿಡಿಯೋವನ್ನು ಈಗ ತೆಮರೋಡಿ ಅವರು ಮೊನ್ನೆ ಒಂದು ವಿಡಿಯೋವನ್ನು ಬಿಡುಗಡೆ ಮಾಡಿದ್ರು, ನಿನ್ನೆ 3 ವಿಡಿಯೋವನ್ನು ಬಿಡುಗಡೆ ಮಾಡಿದ್ರು. ಇದೀಗ ಇವತ್ತು ಕೂಡ ಹಲವು ವಿಡಿಯೋಗಳನ್ನು ಬಿಡುಗಡೆ ಮಾಡಿದ್ದಾರೆ. ಒಟ್ಟು 7 ವಿಡಿಯೋಗಳನ್ನು ಬಿಡುಗಡೆ ಮಾಡಿದ್ದಾರೆ. 1.5 ನಿಮಿಷದ ವಿಡಿಯೋಗಳು ಇವು. ಅಲ್ಲಿ ಚಿನ್ನಯ್ಯ ತೆಮರೋಡಿ ಅವರ ಮನೆಗೆ ಬಂದಂಥ ಸಂದರ್ಭದಲ್ಲಿ ಏನೆಲ್ಲ ಮಾತನಾಡಿದ್ದ ಅನ್ನೋದು ಈ ವಿಡಿಯೋದಲ್ಲಿ ಬಹಿರಂಗವಾಗಿದೆ. ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ, ಜೊತೆಗೆ ಧರ್ಮಸ್ಥಳದಲ್ಲಿ 100 ಶವಗಳನ್ನು ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಎಲ್ಲ ವಿಚಾರಗಳನ್ನು ಈ ಚಿನ್ನಯ್ಯ ಅಲ್ಲಿ ತೆಮರೋಡಿ ಅವರ ಮುಂದೆ ಪ್ರಸ್ತಾಪ ಮಾಡ್ತಾನೆ. ಆ ಎಲ್ಲ ಒಂದು ಆಡಿಯೋ ಮತ್ತು ವಿಡಿಯೋ ಈ ಒಂದು ವಿಡಿಯೋದಲ್ಲಿ ಈಗ ತೆಮರೋಡಿ ಬಿಡುಗಡೆ ಮಾಡಿರೋದು. ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ದಿನೇಶ್ ಲೈವ್ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಇದೀಗ ಒಂದು ತೆಮರೋಡಿ ಅವರು ಸರಣಿ ವಿಡಿಯೋಗಳನ್ನು ಇದೀಗ ರಿಲೀಸ್ ಮಾಡ್ತಾ ಇದ್ದಾರೆ. ಒಂದು ಈಗಾಗಲೇ ಬುರ್ಡೆ ಗ್ಯಾಂಗ್ ಮುಂಚೆನೇ ಈ ಒಂದು ಷಡ್ಯಂತ್ರವನ್ನ ಮಾಡಿತ್ತಾ, ಏನ್ ಕತೆ ಇದು ಅಂತ? ಹೌದು ಪ್ರವೀಣ್, ಈ ರೀತಿಯಾದಂತಹ ಸರಣಿ ವಿಡಿಯೋಗಳನ್ನು ತೆಮರೋಡಿ ಅವರ ತಂಡದವರು ಅಪ್ಲೋಡ್ ಮಾಡ್ತಾ ಇದ್ದಾರೆ. ನಿನ್ನೆಯಿಂದಲೂ ಕೂಡ ಬೇರೆ ಬೇರೆ ಪಾರ್ಟ್ಗಳಾಗಿ ಈ ಒಂದು ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಯಬಿಡ್ತಾ ಇದ್ದಾರೆ. ನಿನ್ನೆ ರಾತ್ರಿ ವೇಳೆಗೆ 4 ವಿಡಿಯೋ ಬಿಟ್ಟರೆ ಇವತ್ತು ಮತ್ತೆ 3 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿರುವಂಥದ್ದು. ಈಗ ಸದ್ಯ 7ನೇ ವಿಡಿಯೋವನ್ನು ಅವರು ಅಪ್ಲೋಡ್ ಮಾಡಿರುವಂಥದ್ದು. ಇದರಲ್ಲೂ ಕೂಡ ಚಿನ್ನಯ್ಯ ಒಂದಷ್ಟು ವಿಚಾರಗಳ ಬಗ್ಗೆ ಮಹೇಶ್ ಶೆಟ್ಟಿ ತೆಮರೋಡಿ ಅವರಿಗೆ ಹೇಳ್ತಾ ಇರುವಂಥದ್ದು ಈ ವಿಡಿಯೋದಲ್ಲಿ ಇದೆ. ಪ್ರಮುಖವಾಗಿ 6 ಮತ್ತು 7ನೇ ವಿಡಿಯೋಲಿ ಸೌಜನ್ಯ ಸಾವಿಗೆ ಸಂಬಂಧಿಸಿದಂಥ ಒಂದಷ್ಟು ವಿಚಾರಗಳನ್ನು ಮಹೇಶ್ ಶೆಟ್ಟಿ ತೆಮರೋಡಿ ಅವರಿಗೆ ಹೇಳ್ತಾನೆ. ಅಂದರೆ ಸೌಜನ್ಯ ಸಾವಿನ ವಿಚಾರವಾಗಿ, ಅದರ ಜೊತೆಗೆ ಆ ಒಂದು ವ್ಯವಸ್ಥೆಯ ವಿಚಾರವಾಗೂ ಕೂಡ ಆತ ಮಾತಾಡಿರುವಂಥದ್ದು. ಅಂದರೆ 25,000 ಹಣವನ್ನು ಸಾಮಾನ್ಯವಾಗಿ ಸಾಲದ ರೂಪದಲ್ಲಿ ಕೊಡ್ತಾರೆ. ಅದರಲ್ಲೂ ಕೂಡ ಮದುವೆ ಆದವರಿಗೆ ಮಾತ್ರ ಈ ರೀತಿಯಾಗಿ 25,000 ರೂಪಾಯಿಯನ್ನು ಸಾಲದ ರೂಪದಲ್ಲಿ ಹಣ ಕೊಡ್ತಾರೆ. ಆದರೆ ರಾಜೇಶ್ ಎಂದ ರವಿ ಪೂಜಾರಿ ಅನ್ನುವನಿಗೆ ಮದುವೆ ಆಗಿರಲಿಲ್ಲ, ಆತನಿಗೂ ಕೂಡ 25,000 ಕೊಟ್ಟಿದ್ರು. ಯಾಕೆ ಕೊಟ್ಟರು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಗೊಂದಲ ಇತ್ತು. ನಾನು ಆ ಬಳಿಕ ಆತನಲ್ಲಿ ಕೇಳಿದೆ, 25,000 ನಿನಗೆ ಕೊಟ್ಟಿದ್ದಾರೆ, ಮದುವೆ ಆಗದೆ ಈ ರೀತಿಯಾಗಿ ಹಣ ಕೊಡೋದಿಲ್ಲ, ಆದರೆ ನಿನಗೆ ಯಾಕೆ ಈ ರೀತಿಯಾಗಿ 25,000 ಕೊಟ್ಟಿದ್ದಾರೆ ಅಂತ ಆತನಲ್ಲಿ ಕೇಳಿದಾಗ ಆತ ವಿಚಾರವನ್ನು ಯಾವುದೇ ಈ ರೀತಿಯಾಗಿ ಹೊರಗೆ ತಿಳಿಸದಂತೆ 25,000 ನನಗೆ ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಅದರಲ್ಲಿ ಹೇಳಿರುವಂಥದ್ದು. ಅದರ ಜೊತೆಗೆ ಆ ಒಂದು 25,000 ತೆಗೆದುಕೊಂಡ ರವಿ ಪೂಜಾರಿ ಸ್ವಲ್ಪ ಹಣವನ್ನು ತನ್ನ ಮನೆಗೆ ಕೊಡ್ತಾನೆ, ಉಳಿದ ಹಣವನ್ನು ತಾನು ಆತ ರವಿ ಪೂಜಾರಿ ಅನ್ನೋನು ಕುಡಿತದ ಚಟಕ್ಕೆ ಒಳಗಾಗಿದೆ. ಹೀಗಾಗಿ ಕುಡಿತಕ್ಕೋಸ್ಕರವಾಗಿ ಹಣವನ್ನು ಖರ್ಚು ಮಾಡಿದ. ಜೊತೆಗೆ
ಉಳಿದಂಥ 4,000 ಹಣವನ್ನು ಅಲ್ಲಿ ಧರ್ಮಸ್ಥಳದ ಓರ್ವ ಮಹಿಳೆಗೆ ಕೊಟ್ಟದಾಗಿ ಆತ ವಿಡಿಯೋದಲ್ಲಿ ಹೇಳಿದ್ದಾನೆ. ಜೊತೆಗೆ ಸೌಜನ್ಯ ಸಾವಿಗೆ ಸಂಬಂಧಿಸಿದಂತೆ ಸೌಜನ್ಯಗಳನ್ನು ಕೊಂದದ್ದು ಯಾರು ಗೊತ್ತಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಆತ ಮಾತಾಡಿದಂಥ ವಿಡಿಯೋ ಇದು. ಜೊತೆಗೆ ಮ್ಯಾನೇಜರ್ಗಳು ಆತನಿಗೆ ಬೈದದ್ದನ್ನು ಕೂಡ ಇದರಲ್ಲಿ ಹೇಳಿಕೊಂಡಿರುವಂಥದ್ದು. ಒಟ್ಟಿನಲ್ಲಿ ಸದ್ಯ 7 ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಬಿಟ್ಟಿರುವಂಥದ್ದು. ಬೇರೆ ಬೇರೆ ಪಾರ್ಟ್ಗಳಾಗಿ ಈ ರೀತಿಯಾದಂಥ ವಿಡಿಯೋಗಳನ್ನು ಬಿಟ್ಟಿದ್ದಾರೆ. ಆದರೆ ಈ ವಿಡಿಯೋಗಳನ್ನು ಬಿಡುವ ಹಿಂದಿನ ಉದ್ದೇಶ ಏನು ಅನ್ನುವಂಥ ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂಥದ್ದು. ಅಂದರೆ ಈ ಒಂದು ಪ್ರಕರಣ ಆರಂಭವಾಗಿ ಸುಮಾರು 2 ತಿಂಗಳಿಗಿಂತಲೂ ಜಾಸ್ತಿ ಆಯಿತು. SIT ರಚನೆ ಆಗಿ 2 ತಿಂಗಳು ಆಯಿತು. ಆದರೆ ಇದುವರೆಗೆ ಈ ರೀತಿಯಾದಂಥ ವಿಡಿಯೋ ಬಿಡದವರು ಈಗ ಯಾಕೆ ಈ ವಿಡಿಯೋಗಳನ್ನು ಬಿಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಕೂಡ ಎದುರಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ಚಿನ್ನಯ್ಯ ಈಗಾಗಲೇ SIT ಮುಂದೆ ತಪ್ಪೊಪ್ಪಿಗೆಯನ್ನು ಹೇಳ್ಕೊಂಡಿದ್ದಾನೆ. ಜೊತೆಗೆ 23ರಂದು ನ್ಯಾಯಾಲಯದ ಮುಂದೆ ನ್ಯಾಯಾಧೀಶರ ಮುಂದೆ ತಪ್ಪೊಪ್ಪಿಗೆ ಹೇಳಿಕೆ ನೀಡ್ತೇನೆ ಅಂತ ಕೂಡ ಹೇಳಿದ್ದ. ಹೀಗಾಗಿ ಈ ಸಂದರ್ಭದಲ್ಲಿ ಈ ರೀತಿಯಾಗಿ ಅಂದರೆ ಚಿನ್ನಯ್ಯನೇ ಇದರ ಅಪರಾಧಿ ಅನ್ನುವಂಥದ್ದನ್ನು ಬಿಂಬಿಸೋದಕ್ಕೋಸ್ಕರವಾಗಿ ಈ ರೀತಿಯಾದಂಥ ಓಕೆ, ಥ್ಯಾಂಕ್ ಯು ದಿನೇಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಈಗ ಸದ್ಯ ಅವ ಹೇಳೋ ಲೆಕ್ಕದಲ್ಲಿ ತುಂಬಾ ಸಲ ಕೇಳಿದ್ವಿ. ಆದ್ರೆ ಅವನ ವಯಸ್ಸು ಒಂದು 25 ವಯಸ್ಸು ಒಳಗೆ ಇದೆ. ವಯಸ್ಸು ಅಷ್ಟು ಕೂಡ ಆಗಿಲ್ಲ ಹುಡುಗನಿಗೆ, ಕಮ್ಮಿ ವಯಸ್ಸೆ. ಆದ್ರೆ ನಮಗೆಲ್ಲ ಮದುವೆ ಆದ್ರೆ ಧರ್ಮಸ್ಥಳದ ರೂಲ್ಸು ಸಾಲ ಕೊಡೋದು ಸಿಬ್ಬಂದಿಗಳಿಗೆ. ಆದ್ರೆ ಅವನಿಗೆ ಮದುವೆನೇ ಆಗಿಲ್ಲ. ಅವನನ್ನು ಕರೆದು ಸಣ್ಣದನಿಗಳು ದುಡ್ಡು ಕೊಟ್ಟಿದ್ದಾರೆ 25 ಸಾವಿರ. ಈಗ ಯಾಕೆ ಕೊಟ್ಟು ಅಂತ ಗೊತ್ತಿಲ್ಲ. ಅವ ಹೇಳಿ ನಮಗೆ ಗೊತ್ತು, ಎಲ್ಲೋ ಹೊರಗೆ ಬಾಯಿ ಬಿಡಬೇಡ ಅಂತ ಹೇಳಿ ಕೊಟ್ಟಿದ್ದಾರೆ. ಈ ದುಡ್ಡನ್ನು ತಂದವೇನೋ ಮಾಡಿದ ಇವನೇ ಸಣ್ಣ ಎಲ್ಲ ಮತ್ತು ಅದು ಭಯ ಬೇರೆ ಬಂದಿದೆ. ಈಗಲೂ ಈ ಕೇಸಿನ ಭಯ ಒಂದು ಕಡೆ ಏನ್ ಮಾಡೋದು ಗೊತ್ತಿಲ್ಲ. ದುಡ್ಡನ್ನು ಮನೆಯಲ್ಲಿ ಸ್ವಲ್ಪ ಕೊಟ್ಟಿದ್ದಾನೆ, ಬಾಕಿ ದುಡ್ಡನ್ನು ಖರ್ಚು ಮಾಡೋದು, ಕುಡಿತಿದ್ದ, ಬೆಂಗೆ ಹಾಕೋದು. ಅಲ್ಲಿ ರೇವತಿ ಅಂತ ಒಂದು ನೆಸ್ಕಾಫಿ ಅಂಗಡಿ ಇಟ್ಟಿದ್ದು, ಲೇಡಿ ರೇವತಿ. ಆ ಹಿಂಸಿಗೆ ಒಂದು 4,000 ದುಡ್ಡು ಕೊಟ್ಟಿದ್ದಾನೆ. ಕೊಟ್ಟು ಏನೇ ಕಷ್ಟ ಇದ್ರು ನಮ್ಮಲ್ಲಿ ಆ ಹಿಂಸಿನ ಹತ್ರ ಹೇಳ್ಕೊಂಡು ಹೋಗುವಾಗ ಒಂದು ದಿವಸ ಮತ್ತು ಸ್ವಲ್ಪ ಜಾಸ್ತಿ ಹೋಗಿದ್ದ. ಅವಾಗ ನಾವು ಎಲ್ಲಿ ಮಾತಾಡುವಾಗ ಹೋಗ ನಿನಗೆಂತ ಗೊತ್ತಾ ಹೋಗ ಅಂತೇಳಿ ನನ್ನ ಹೇಳಿದ. ಎಂತದ್ದು ಮಾಡಿ ನಿನಗೇನು ಬಾರಿ ಗೊತ್ತು, ನೀನೆಂತ ಆಗಿರೋದು, ನೀನು ಸೌಜನ್ಯ ಹೇಳ್ಕೊಟ್ಟು ಗೊತ್ತು ನಿಮಗೆ ಅಂತ ಹೇಳಿದ. ನನಗೆ ಗೊತ್ತಿಲ್ಲ ಮಾಡಿ ನೀನು ಬಾರಿ ಗೊತ್ತಾ, ನೀನು ಹೇಳು ನೋಡುವ ಅಂತ ಹೇಳಿ. ನಾನು ಹೇಳುದಿಲ್ಲ, ಹೇಳು ಮಾರೆ ಅವರಲ್ಲಿ ಹೇಳು ಮಾರೆ, ನಾನು ಯಾರಿಗಾರು ಹೇಳೋದು ಹೇಳು ಅಂತ ಹೇಳ್ತೇನೆ. ಅಷ್ಟೇ ಹೋಗಿ ಹೇಳ್ತಾನೆ, ಸಣ್ಣದ ನಿಗಳು ಮಾಡ ಕೊಂದದ್ದು ನಿಮಗೆ ಗೊತ್ತಿಲ್ಲ, ನೀವು ಬೇರೆ ವಿಷಯ ಹೋಗಿ ಮಾರೆ ಅಂತೇಳಿ ಹೋದ. ನನ್ನ ಬಿಟ್ಟು ಆಚೆ ಹೋದ. ನಾನು ಹೋದ ಆ ದಿವಸ ಅಂತ ಹೇಳಿದೆ, ಸಣ್ಣದ ನಿಗಳ ಮಗ ಅಂತ ಅವ್ರು ಹೇಳ್ದ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ಪ್ರವೀಣ್. ತೆಮರೋಡಿ ವಿಡಿಯೋ ಸರಣಿ ರಿಲೀಸ್ ಆಗಿದೆ. ಚಿನ್ನಯ್ಯನನ್ನೇ ಕೆಡ್ಡಾಗಿ ಕೆಡವಲು ಸಂಚು ನಡೆದಿತ್ತ. ಚಿನ್ನಯ್ಯ ಟರ್ನ್ ಹೊಡೆದ್ರೆ ವಿಡಿಯೋ ರಿಲೀಸ್ಗೆ ಮೊದಲೇ ಈ ಬುರ್ಡೆ ಗ್ಯಾಂಗ್ ಪ್ಲಾನ್ ಅನ್ನ ಮಾಡ್ಕೊಂಡಿತ್ತ. ಈವರೆಗೂ 7 ವಿಡಿಯೋಗಳನ್ನ ಈ ಒಂದು ಬುರ್ಡೆ ಗ್ಯಾಂಗ್ ರಿಲೀಸ್ ಮಾಡಿರೋದು. ತೆಮರೋಡಿ ಅವರು 7 ವಿಡಿಯೋಗಳನ್ನ ರಿಲೀಸ್ ಮಾಡಿದ್ದಾರೆ. ಬರೋಬ್ಬರಿ 1.5 ವಿಡಿಯೋ ರೆಕಾರ್ಡ್ ಮಾಡಿರುವಂತ ತಿಮರೋಡಿ ಇದೇ ಕಾರಣಕ್ಕೆ ಚಿನ್ನಯ್ಯನ ಮಾತುಕತೆಯ ವಿಡಿಯೋ ರೆಕಾರ್ಡ್ ಮಾಡಿದ್ರಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಈ ರೆಕಾರ್ಡಿಂಗ್ ಮಾಹಿತಿ ಚಿನ್ನಯ್ಯನಿಗೆ ಗೊತ್ತಿತ್ತಾ ಇಲ್ವಾ ಅನ್ನೋ ಪ್ರಶ್ನೆ. 2 ವರ್ಷಗಳ ಹಿಂದಿನ ವಿಡಿಯೋ ಹೌದಾ ಅಲ್ವಾ ಅನ್ನೋ ಪ್ರಶ್ನೆ ಇದೀಗ ದಟ್ಟವಾಗಿ ಕಾಡ್ತಾ ಇದೆ. ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇದೆ ಈ ಒಂದು ವಿಡಿಯೋ. ರಿಲೀಸ್ ಟೈಮಿಂಗ್ ಈ ಒಂದು ಅನುಮಾನಗಳ ಸತ್ಯವನ್ನ ಕೆದಕುತ್ತಾ ವಿಶೇಷ ತನಿಖಾ ತಂಡ. ಈಗ ಒಂದು ತಿಮರೋಡಿ ಅವರು ಹೇಳ್ತಾ ಇರೋದು 2 ವರ್ಷಗಳ ಹಿಂದಿನ ವಿಡಿಯೋ ಅಂತ. ಆದ್ರೆ ಇದು 2 ವರ್ಷದ ಹಿಂದಿನ ವಿಡಿಯೋ ಹೌದಾ ಅಲ್ವಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಭಾರಿ ಕುತೂಹಲವನ್ನ ಮೂಡುತ್ತಾ ಇದೆ ಈ ಒಂದು ತನಿಖಾ ತಂಡ. ಈ ವಿಚಾರವನ್ನ ಯಾವಾಗಿನ ವಿಡಿಯೋ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡುತ್ತಾ ಅನ್ನೋ ಪ್ರಶ್ನೆ. ಈಗಾಗಲೇ ತಿಮರೋಡಿ 7 ವಿಡಿಯೋಗಳನ್ನ ರಿಲೀಸ್ ಮಾಡಿದ್ದಾರೆ. 2 ವರ್ಷದ ಹಿಂದೆ ತಿಮರೋಡಿ ಅವರ ಮನೆಗೆ ಈ ಚಿನ್ನಯ್ಯ ಭೇಟಿಯನ್ನ ಕೊಟ್ಟಿದ್ದ. ಈ ಒಂದು ಸಂದರ್ಭದಲ್ಲಿ ಕೆಲ ವಿಚಾರಗಳನ್ನಲ್ಲಿ ಪ್ರಸ್ತಾಪ ಮಾಡಿದ್ದ. ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಹಲವು ವಿಚಾರಗಳನ್ನು ಅಲ್ಲಿ ಮಾತನಾಡಿದ್ದ. ಈಗ ಈ ಒಂದು ವಿಚಾರ ಭಾರಿ ಸಂಚಲನವನ್ನ ಮೂಡಿಸಿದೆ. ಮೊದಲೇ ಈ ಬುರ್ಡೆ ಗ್ಯಾಂಗ್ ಪ್ಲಾನ್ ಅನ್ನ ಮಾಡಿಕೊಂಡು ಈ ರೀತಿಯಾಗಿ ವಿಡಿಯೋ ರೆಕಾರ್ಡ್ ಮಾಡಿದ್ರ ಅನ್ನೋ ಪ್ರಶ್ನೆ ಈಗ ದಟ್ಟವಾಗಿ ಕಾಡ್ತಾ ಇರೋದು. ಹೀಗಾಗಿ ಚಿನ್ನಯ್ಯನಿಗೆ ಈ ಒಂದು ವಿಡಿಯೋ ರೆಕಾರ್ಡ್ ಮಾಡೋದು ಗೊತ್ತಿತ್ತಾ ಗೊತ್ತಿಲ್ವಾ ಅನ್ನೋದು ಎಲ್ಲ ಕೂಡ ಪ್ರಶ್ನೆಯಾಗಿ ಉಳಿದಿದೆ. ಒಂದು ಸರಣಿ ವಿಡಿಯೋವನ್ನ ಈಗ ತಿಮರೋಡಿ ಅವರು ಮೊನ್ನೆ ಒಂದು ವಿಡಿಯೋವನ್ನ ಬಿಡುಗಡೆ ಮಾಡಿದ್ರು, ನಿನ್ನೆ 3 ವಿಡಿಯೋವನ್ನ ಬಿಡುಗಡೆ ಮಾಡಿದ್ರು. ಇದೀಗ ಇವತ್ತು ಕೂಡ ಹಲವು ವಿಡಿಯೋಗಳನ್ನು ಬಿಡುಗಡೆ ಮಾಡಿದ್ದಾರೆ. ಒಟ್ಟು
7 ವಿಡಿಯೋಗಳನ್ನು ಬಿಡುಗಡೆ ಮಾಡಿದ್ದಾರೆ. 1.5 ನಿಮಿಷದ ವಿಡಿಯೋಗಳು ಇವು. ಅಲ್ಲಿ ಚಿನ್ನಯ್ಯ ತಿಮರೋಡಿಯವರ ಮನೆಗೆ ಬಂದಂಥ ಸಂದರ್ಭದಲ್ಲಿ ಏನೆಲ್ಲ ಮಾತನಾಡಿದ್ದ ಅನ್ನೋದು ಈ ವಿಡಿಯೋದಲ್ಲಿ ಬಹಿರಂಗವಾಗಿದೆ. ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ, ಜೊತೆಗೆ ಧರ್ಮಸ್ಥಳದಲ್ಲಿ 100 ಶವಗಳನ್ನು ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಎಲ್ಲ ವಿಚಾರಗಳನ್ನು ಈ ಚಿನ್ನಯ್ಯ ಅಲ್ಲಿ ತಿಮರೋಡಿಯವರ ಮುಂದೆ ಪ್ರಸ್ತಾಪ ಮಾಡ್ತಾನೆ. ಆ ಎಲ್ಲ ಒಂದು ಆಡಿಯೋ ಮತ್ತು ವಿಡಿಯೋ ಈ ಒಂದು ವಿಡಿಯೋದಲ್ಲಿ ಈಗ ತಿಮರೋಡಿ ಬಿಡುಗಡೆ ಮಾಡಿರೋದು. ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ದಿನೇಶ್ ಲೈವ್ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಇದೀಗ ಒಂದು ತಿಮರೋಡಿ ಅವರು ಸರಣಿ ವಿಡಿಯೋಗಳನ್ನು ಇದೀಗ ರಿಲೀಸ್ ಮಾಡ್ತಾ ಇದ್ದಾರೆ. ಒಂದು ಈಗಾಗಲೇ ಬುರುಡೆ ಗ್ಯಾಂಗ್ ಮುಂಚೆನೇ ಈ ಒಂದು ಷಡ್ಯಂತ್ರವನ್ನ ಮಾಡಿತ್ತಾ, ಏನ್ ಕತೆ ಇದು ಅಂತ? ಹೌದು ಪ್ರವೀಣ್, ಈ ರೀತಿಯಾದಂತಹ ಸರಣಿ ವಿಡಿಯೋಗಳನ್ನು ತಿಮರೋಡಿ ಅವರ ತಂಡದವರು ಅಪ್ಲೋಡ್ ಮಾಡ್ತಾ ಇದ್ದಾರೆ. ನಿನ್ನೆಯಿಂದಲೂ ಕೂಡ ಬೇರೆ ಬೇರೆ ಪಾರ್ಟ್ಗಳಾಗಿ ಈ ಒಂದು ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಯಬಿಡ್ತಾ ಇದ್ದಾರೆ. ನಿನ್ನೆ ರಾತ್ರಿ ವೇಳೆಗೆ 4 ವಿಡಿಯೋ ಬಿಟ್ಟರೆ ಇವತ್ತು ಮತ್ತೆ 3 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿರುವಂಥದ್ದು. ಈಗ ಸದ್ಯ 7ನೇ ವಿಡಿಯೋವನ್ನು ಅವರು ಅಪ್ಲೋಡ್ ಮಾಡಿರುವಂಥದ್ದು. ಇದರಲ್ಲೂ ಕೂಡ ಚಿನ್ನಯ್ಯ ಒಂದಷ್ಟು ವಿಚಾರಗಳ ಬಗ್ಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಹೇಳ್ತಾ ಇರುವಂಥದ್ದು ಈ ವಿಡಿಯೋದಲ್ಲಿ ಇದೆ. ಪ್ರಮುಖವಾಗಿ 6 ಮತ್ತು 7ನೇ ವಿಡಿಯೋಲಿ ಸೌಜನ್ಯ ಸಾವಿಗೆ ಸಂಬಂಧಿಸಿದಂಥ ಒಂದಷ್ಟು ವಿಚಾರಗಳನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಹೇಳ್ತಾನೆ. ಅಂದರೆ ಸೌಜನ್ಯ ಸಾವಿನ ವಿಚಾರವಾಗಿ, ಅದರ ಜೊತೆಗೆ ಆ ಒಂದು ವ್ಯವಸ್ಥೆಯ ವಿಚಾರವಾಗೂ ಕೂಡ ಆತ ಮಾತಾಡಿರುವಂಥದ್ದು. ಅಂದರೆ 25,000 ಹಣವನ್ನು ಸಾಮಾನ್ಯವಾಗಿ ಸಾಲದ ರೂಪದಲ್ಲಿ ಕೊಡ್ತಾರೆ. ಅದರಲ್ಲೂ ಕೂಡ ಮದುವೆ ಆದವರಿಗೆ ಮಾತ್ರ ಈ ರೀತಿಯಾಗಿ 25,000 ರೂಪಾಯಿನ ಸಾಲದ ರೂಪದಲ್ಲಿ ಹಣ ಕೊಡ್ತಾರೆ. ಆದರೆ ರಾಜೇಶ್ ಎಂದ ರವಿ ಪೂಜಾರಿ ಅನ್ನುವನಿಗೆ ಮದುವೆ ಆಗಿರಲಿಲ್ಲ, ಆತನಿಗೂ ಕೂಡ 25,000 ಕೊಟ್ಟಿದ್ರು. ಯಾಕೆ ಕೊಟ್ಟರು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಗೊಂದಲ ಇತ್ತು. ನಾನು ಆ ಬಳಿಕ ಆತನಲ್ಲೇ ಕೇಳಿದೆ, 25,000 ನಿನಗೆ ಕೊಟ್ಟಿದ್ದಾರೆ, ಮದುವೆ ಆಗದೆ ಈ ರೀತಿಯಾಗಿ ಹಣ ಕೊಡೋದಿಲ್ಲ, ಆದರೆ ನಿನಗೆ ಯಾಕೆ ಈ ರೀತಿಯಾಗಿ 25,000 ಕೊಟ್ಟಿದ್ದಾರೆ ಅಂತ ಆತನಲ್ಲಿ ಕೇಳಿದಾಗ ಆತ ವಿಚಾರವನ್ನು ಯಾವುದೇ ಈ ರೀತಿಯಾಗಿ ಹೊರಗೆ ತಿಳಿಸದಂತೆ 25,000 ನನಗೆ ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಅದರಲ್ಲಿ ಹೇಳಿರುವಂಥದ್ದು. ಅದರ ಜೊತೆಗೆ ಆ ಒಂದು 25,000 ತೆಗೆದುಕೊಂಡ ರವಿ ಪೂಜಾರಿ ಸ್ವಲ್ಪ ಹಣವನ್ನು ತನ್ನ ಮನೆಗೆ ಕೊಡ್ತಾನೆ, ಉಳಿದ ಹಣವನ್ನು ತಾನು ಆತ ರವಿ ಪೂಜಾರಿ ಅನ್ನೋನು ಕುಡಿತದ ಚಟಕ್ಕೆ ಒಳಗಾಗಿದೆ. ಹೀಗಾಗಿ ಕುಡಿತಕ್ಕೋಸ್ಕರವಾಗಿ ಹಣವನ್ನು ಖರ್ಚು ಮಾಡಿದ. ಜೊತೆಗೆ ಉಳಿದಂಥ 4,000 ಹಣವನ್ನು ಅಲ್ಲಿ ಧರ್ಮಸ್ಥಳದ ಓರ್ವ ಮಹಿಳೆಗೆ ಕೊಟ್ಟದಾಗಿ ಆತ ವಿಡಿಯೋದಲ್ಲಿ ಹೇಳಿದ್ದಾನೆ. ಜೊತೆಗೆ ಸೌಜನ್ಯ ಸಾವಿಗೆ ಸಂಬಂಧಿಸಿದಂತೆ ಸೌಜನ್ಯಗಳನ್ನು ಕೊಂದದ್ದು ಯಾರು ಗೊತ್ತಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಆತ ಮಾತಾಡಿದಂಥ ವಿಡಿಯೋ ಇದು. ಜೊತೆಗೆ ಮ್ಯಾನೇಜರ್ಗಳು ಆತನಿಗೆ ಬೈದದ್ದನ್ನು ಕೂಡ ಇದರಲ್ಲಿ ಹೇಳಿಕೊಂಡಿರುವಂಥದ್ದು. ಒಟ್ಟಿನಲ್ಲಿ ಸದ್ಯ 7 ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಬಿಟ್ಟಿರುವಂಥದ್ದು. ಬೇರೆ ಬೇರೆ ಪಾರ್ಟ್ಗಳಾಗಿ ಈ ರೀತಿಯಾದಂಥ ವಿಡಿಯೋಗಳನ್ನು ಬಿಟ್ಟಿದ್ದಾರೆ. ಆದರೆ ಈ ವಿಡಿಯೋಗಳನ್ನು ಬಿಡುವ ಹಿಂದಿನ ಉದ್ದೇಶ ಏನು ಅನ್ನುವಂಥ ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂಥದ್ದು. ಅಂದರೆ ಈ ಒಂದು ಪ್ರಕರಣ ಆರಂಭವಾಗಿ ಸುಮಾರು 2 ತಿಂಗಳಿಗಿಂತಲೂ ಜಾಸ್ತಿ ಆಯಿತು. SIT ರಚನೆ ಆಗಿ 2 ತಿಂಗಳು ಆಯಿತು. ಆದರೆ ಇದುವರೆಗೆ ಈ ರೀತಿಯಾದಂಥ ವಿಡಿಯೋ ಬಿಡದವರು ಈಗ ಯಾಕೆ ಈ ವಿಡಿಯೋಗಳನ್ನು ಬಿಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಕೂಡ ಎದುರಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ಚಿನ್ನಯ್ಯ ಈಗಾಗಲೇ SIT ಮುಂದೆ ತಪ್ಪೊಪ್ಪಿಗೆಯನ್ನು ಹೇಳ್ಕೊಂಡಿದ್ದಾನೆ. ಜೊತೆಗೆ 23ರಂದು ನ್ಯಾಯಾಲಯದ ಮುಂದೆ ನ್ಯಾಯಾಧೀಶರ ಮುಂದೆ ತಪ್ಪೊಪ್ಪಿಗೆ ಹೇಳಿಕೆ ನೀಡ್ತೇನೆ ಅಂತ ಕೂಡ ಹೇಳಿದ್ದ. ಹೀಗಾಗಿ ಈ ಸಂದರ್ಭದಲ್ಲಿ ಈ ರೀತಿಯಾಗಿ ಅಂದರೆ ಚಿನ್ನಯ್ಯನೇ ಇದರ ಅಪರಾಧಿ ಅನ್ನುವಂಥದ್ದನ್ನು ಬಿಂಬಿಸೋದಕ್ಕೋಸ್ಕರವಾಗಿ ಈ ರೀತಿಯಾದಂಥ ಓಕೆ, ಥ್ಯಾಂಕ್ ಯು ದಿನೇಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಈಗ ಸದ್ಯ ಅವನ ಹೇಳುವ ಲೆಕ್ಕದಲ್ಲಿ ತುಂಬಾ ಜನ ಕೇಳಿದ್ವಿ. ಆದರೆ ಅವನ ವಯಸ್ಸು ಒಂದು 25 ವಯಸ್ಸು ಒಳಗೆ ಇದೆ. ವಯಸ್ಸು ಅಷ್ಟು ಕೂಡ ಆಗಿಲ್ಲ ಹುಡುಗನಿಗೆ, ಕಮ್ಮಿ ವಯಸ್ಸು. ಆದ್ರೆ ನಮಗೆಲ್ಲ ಮದುವೆ ಆದ್ರೆ ಧರ್ಮಸ್ಥಳದ ರೂಲ್ಸು ಸಾಲ ಕೊಡೋದು ಸಿಬ್ಬಂದಿಗಳಿಗೆ. ಆದ್ರೆ ಅವನಿಗೆ ಮದುವೆನೇ ಆಗಿಲ್ಲ. ಅವನನ್ನು ಕರೆದು ಸಣ್ಣದನಿಗಳು ದುಡ್ಡು ಕೊಟ್ಟಿದ್ದಾರೆ 25,000. ಈ ಯಾಕೆ ಕೊಟ್ಟು ಅಂತ ಗೊತ್ತಿಲ್ಲ. ಅವ ಹೇಳಿ ನಮಗೆ ಗೊತ್ತು, ಎಲ್ಲೋ ಹೊರಗೆ ಬಾಯಿ ಬಿಡಬೇಡ ಅಂತ ಕೊಟ್ಟಿದ್ದಾರೆ. ಈ ದುಡ್ಡನ್ನು ತಂದವರೇನೋ ಮಾಡಲ್ಲ, ಇವನೇ ಸಣ್ಣ ಎಲ್ಲ ಮತ್ತು ಅದು ಭಯ ಬೇರೆ ಬಂದಿದೆ. ಈಗಲೂ ಈ ಕೇಸಿನ ಭಯ ಒಂದು ಕಡೆ ಏನ್ ಮಾಡೋದು ಗೊತ್ತಿಲ್ಲ. ದುಡ್ಡನ್ನು ಮನೆಯಲ್ಲಿ ಸ್ವಲ್ಪ ಕೊಟ್ಟಿದ್ದಾನೆ, ಬಾಕಿ ದುಡ್ಡನ್ನು ಖರ್ಚು ಮಾಡೋದು, ಕುಡಿತಿದ್ದ, ನೆನ್ನೆ ಹಾಕೋದು. ಅಲ್ಲಿ ರೇವತಿ ಅಂತ ಒಂದು ನೆಸ್ಕ್ಯಾಫೆ ಅಂಗಡಿ ಇಟ್ಟಿದ್ದು, ಲೇಡಿ ರೇವತಿ. ಆ ಹಿಂಸಿಗೆ ಒಂದು 4,000 ದುಡ್ಡು ಕೊಟ್ಟಿದ್ದಾನೆ. ಕೊಟ್ಟು ಏನೇ ಕಷ್ಟ ಇದ್ರು ನಮ್ಮಲ್ಲಿ ಆ ಹಿಂಸಿನ ಹತ್ರ ಹೇಳ್ಕೊಳ್ತಿದ್ದ. ಹೇಳ್ಕೊಂಡು ನೋಡುವಾಗ ಒಂದು ದಿವಸ ಮತ್ತು ಸ್ವಲ್ಪ ಜಾಸ್ತಿ
ಹೋಗಿದ್ದ. ಅವಾಗ ನಾವು ಎಲ್ಲಿ ಮಾತಾಡುವಾಗ ಹೋಗ ನಿನಗೆಂತ ಗೊತ್ತಾ ಹೋಗ ಅಂತೇಳಿ ನಾನು ಕೇಳಿದ್ದೆ. ಎಂತದ್ದು ಮಾಡಿ ನಿನಗೇನು ಬಾರಿ ಗೊತ್ತು, ನೀನೆಂತ ಆಗಿರೋದು, ನೀನು ಸೌಜನ್ಯ ಹೇಳಬೇಕು ಗೊತ್ತು ನಿಮಗೆ ಅಂತೇಳಿ. ಹಾ ನನಗೆ ಗೊತ್ತಿಲ್ಲ ಮಾಡಿ ನೀನು ಬಾರಿ ಗೊತ್ತಾ, ನೀನು ಹೇಳು ನೋಡುವ ಅಂತೇಳಿ. ನಾನು ಹೇಳುದಿಲ್ಲ, ಹೇಳು ಮಾರೆ ಅವರಲ್ಲಿ ಹೇಳು ಮಾರೆ, ನಾನು ಯಾರಿಗಾರು ಹೇಳೋದು ಹೇಳಿ ಅಷ್ಟೇ ಹೇಳುವಾಗ ಹೇಳ್ತಾನೆ, ಸಣ್ಣದ ನಿಗಳು ಮಾಡ ಕೊಂದದ್ದು ನಿಮಗೆ ಗೊತ್ತಿಲ್ಲ, ನೀವು ಬೇರೆ ವಿಷಯ ಹೋಗ್ ಮಾರೆ ಅಂತೇಳಿ ಹೋದ. ನನ್ನ ಬಿಟ್ಟು ಆಚೆ ಹೋದ. ಹಾಕೋದು ಆ ದಿವಸ ಮಗ ಅಂತ ಹೇಳಿ ಸಣ್ಣದ ನಿಗಳ ಮಗ ಅಂತ ಅವ್ರು ಹೇಳ್ದ.